ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ಇವತ್ತು ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಂತಹ ಕ್ಷೇತ್ರ. ಸದ್ಯ ಕದಲೂರು ಉದಯರವರು ಮೊದಲ ಬಾರಿಗೆ ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದು ಇಲ್ಲಿನ ಕಾಂಗ್ರೆಸ್ ಶಾಸಕ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಾ ಇದ್ದಾರಾ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರಾ, ಇದೆಲ್ಲದರ ಬಗ್ಗೆ ಜನರಿಂದಲೇ ತಿಳ್ಕೊಂಡು ಬರೋಣ. ಅವರ ರಿಪೋರ್ಟ್ ಕಾರ್ಡ್ ಅನ್ನ ನಿಮ್ಮ ಮುಂದೆ ನಾವಿಡುವಂತ ಕೆಲಸವನ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕ್ಷೇತ್ರವನ್ನ ಸುತ್ತಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಬನ್ನಿ. ಮದ್ದೂರು ಪಟ್ಟಣದ ಸಂಜಯ್ ಟಾಕೀಸ್ ರೋಡ್ ನಲ್ಲಿದ್ದೇನೆ. ಇಲ್ಲೊಂದಷ್ಟು ಮಂದಿ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ ಇಲ್ಲಿನ ಶಾಸಕರ ಕಾರ್ಯವೈಖರಿಯ ಬಗ್ಗೆ. ಈಗಾಗಲೇ ಶಾಸಕರು ಉದಯರವರು ಗೆದ್ದು 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಾಗಿದೆಯಾ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರಾ ಅಂತ? ಆಯ್ತಾ ಇದಾವೆ, ಅಷ್ಟಾಗಿ ನಮಗೆ ಕಾಣಲ್ಲ ಕಣ್ಣಿಗೆ. ಅಂದ್ರೆ ಕೇವಲ ನಿಮಗೆ ಕಣ್ಣು ಕಾಣ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಕಾಣ್ತಾ ಇಲ್ಲ, ನಮ್ಮ ಕಣ್ಣು ಕಾಣ್ತಾ ಇಲ್ಲ. ಜನರ ಕಷ್ಟ ಅಂತಂದಾಗ ಸ್ಪಂದಿಸ್ತಾರ, ಸಿಗ್ತಾರ ಜನರ ಕೈಗೆ? ಸಿಗ್ತಾರೆ, ಅದರಲ್ಲಿ ಗ್ಯಾರಂಟಿ. ಜನಗಳಿಗೆ ಕುಡಿಯಕ್ಕೆ ನೀರನ್ನೇ ಕೊಡ್ಲಿಲ್ಲ ಅನ್ಬೇಕು ಇವರು, ಇನ್ನೇನು ಕೊಡ್ತಾರೆ ನಮ್ಗೆ ರೈತರಿಗೆ ಇವರು ಜನಕ್ಕೆ? ನಾನು ಒಂದೇ ಪ್ರಶ್ನೆ ಕೇಳೋದು, ಇವರು ಶಾಸಕರು ತಾನೆ 24 ಗಂಟೆ 5 ಬೋರ್ ಹಾಕ್ಸ್ಬೋದು, ಯಾಕೆ ಮಾಡ್ತಾ ಇಲ್ಲ? ಯಾವ ಅಧಿಕಾರಿ ಯಾವ ಮಾತನ್ನ ಕೇಳೋದಿಲ್ಲ. ಅಧಿಕಾರಿ ಅವ್ರವ್ರದ್ದು ರಬ್ಬರು. ತಾಲೂಕು ಆಫೀಸ್ ವರಿಷ್ಠ ಆಗ್ಬಿಟ್ಟದೆ, ತಾಲೂಕು ಆಫೀಸಲ್ಲಿ ನಡಿ ಕೆಲಸ ಎಲ್ಲಿ ನಡೀತಿದೆ? ಅಭಿವೃದ್ಧಿ ಆಗೋಕ್ಕೆ ಎಲ್ಲ ಪಕ್ಷೇಟ ಕೊಟ್ಬಿಟ್ಟವ್ರಲ್ಲ. ಇನ್ನು 10 ವರ್ಷ ಹೋದ್ರೆ ಶ್ರೀಲಂಕಾ ಆದಂಗೆ ಆಗುತ್ತೆ. ಶಾಸಕರಿಗೆ ಅನುದಾನ ಕೊಟ್ಟಿರ್ತಾನೆ ಶಾಸಕರು ಮಾಡೋದು ಪಾಪ. ಅವ್ರು ಎಲ್ಲಿ ಮಾಡ್ತಾರೆ? ಎಲ್ಲ ಫ್ರೀ. ಇವತ್ತೊಂದು ಫಾರ್ಚುನರ್ ಎಣ್ಣೆ ತಗೋಬೇಕು ಅಂದ್ರೆ ಅಡಿಗೆ ಎಣ್ಣೆ 145 ರೂಪಾಯಿ ಮಾಡವನೆ. ನಾನೇ ಒಂದು ಕೇಸ್ ತಗೊಂಡಿದ್ದೀನಿ 1405 ರೂಪಾಯಿ. ಸರ್ಕಾರದಿಂದ ಅನುದಾನ ಇದ್ರೆ ತಂದು ಮಾಡಬೇಕು ಅಂತ ಮದ್ದೂರು ಟೌನ್ ಅಗಲೀಕರಣ, ಕೆಮ್ಮಣ್ಣಾಲೆ ಇದ್ರದ್ದು ಅಗಲೀಕರಣದ್ದು ಇವೆಲ್ಲ ಮಾಡಬೇಕು ಅಂತ ಅವ್ರಿಗೂ ಆಸೆ. ಸರ್ಕಾರದಲ್ಲೇ ದುಡ್ಡು ಇಲ್ವಲ್ಲ, ಏನು ಮಾಡ್ತೀರಿ? ಕ್ಷೇತ್ರದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಕೊಟ್ಟ ಭರವಸೆ ಅಭಿವೃದ್ಧಿ ಆಗ್ತಾ ಇದೆ ಸ್ವಾಮಿ, ಆದ್ರೆ ಸಕಾಲಕ್ಕೆ ವ್ಯವಸ್ಥಿತವಾಗಿ ನಡ್ಕೋಯ್ತಾ ಇಲ್ಲ. ಕೊರತೆ ಇದೆ, ಹಣದ ಕೊರತೆ ಇದೆ ಅಂತ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲಿಸಿ ಹಾಗೆ ಇದೇ ಆಗ್ತಾ ಇದೆ. ಇವೆಲ್ಲ ಅನುದಾನಗಳು ಗೃಹಲಕ್ಷ್ಮಿಗೂ ಅವು ಇವೆಲ್ಲನೇ ಬಸ್ಸು ಫ್ರೀ ಎಲ್ಲ ಬಿಟ್ರಲ್ಲ, ಅದರಿಂದ ಸ್ವಲ್ಪ ಹಣದ ಕೊರತೆ ಆಗದೆ ಅಷ್ಟೇ. ಮಾಡ್ತಾರೆ, ಯಾವುದೇ ಅನುದಾನಗಳನ್ನು ಗ್ಯಾರಂಟಿಗಳು ಯೋಜನೆಗಳನ್ನು ಮುಂದುವರಿಸ್ತಾರೆ, ಏನು ತೊಂದರೆ ಏನಿಲ್ಲ ಬಿಡಿ ಸರ್. ಕಾಂಗ್ರೆಸ್ ಬೆಂಬಲಿತ ಉದಯ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು, ಕಾಮಗಾರಿಗಳು ಎಲ್ಲ ಪ್ರತಿಯೊಂದು ಮಟ್ಟಿಗೆ ರೋಡ್ಗಳು, ಈ ವಾರ್ಡ್ಗಳಲ್ಲಿ ರೋಡು, ಅವು ಮೋರಿಗಳು ಅವು ಎಲ್ಲ ನಡೀತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶಾಸಕರು ಕಷ್ಟ ಅಂತಂದಾಗ ಜನರಿಗೆ ಸ್ಪಂದಿಸ್ತಾರ? ನಮಗೆ ಅದೆಲ್ಲ ವಿಷಯ ಗೊತ್ತಿಲ್ಲ. ಸ್ಪಂದಿಸ್ತಾರೆ, ಹೋದರೆ ಯಾರು ಹೋದ್ರು ಸ್ಪಂದಿಸ್ತಾರೆ. ಅನುದಾನ ಸಿಕ್ಕರೆ ಅಭಿವೃದ್ಧಿ ಮಾಡ್ತೀವಿ. ಈಗ ರಸ್ತೆ ಆಗದೆ, ಕೆಮ್ಮಣ್ಣಲ್ಲಿ ಡೆಕ್ ಹಾಕೋಂಗೆ ಆಗದೆ, ಹಳ್ಳಿ ಕಡೆ ಕೆಲಸ ಆಯ್ತಾ ಇಲ್ಲ. ಮದ್ದೂರು ಪೇಟೆ ಬೀದಿ ಆದಷ್ಟು ಬೇಗ ಅಗಲೀಕರಣ ಆಗಲಿ ಅಂತ ನಾನು ನಮ್ಮ ಜನದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ಶಾಸಕರಲ್ಲಿ ವಿನಂತಿಸ್ತೀನಿ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಹೇಗಾಗ್ತಾ ಇದೆ ಅಂತ? ಇಲ್ಲಿ ಅಲ್ಲ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಹೇಗಾಗ್ತಾ ಇದೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ, ಚೆನ್ನಾಗಿ ಮಾಡ್ತವ್ರೆ. ರೋಡ್ ಸ್ವಲ್ಪ ಎಲ್ಲ ಮಾಡ್ಬಿಟ್ರೆ ಇನ್ನೂ ಅಭಿವೃದ್ಧಿ ಆದಂಗೆ. ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಕೆಲವು ಕಡೆ ಕುಡಿ ನೀರು ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಇದೆ. ಶಾಸಕರು ಇದ್ರ ಕಡೆ ಗಮನ ಕೊಟ್ಟು, ಇನ್ನೂ ಹೆಚ್ಚಿನ ಗಮನ ಕೊಟ್ಟು ಮುಂದುವರಿಸಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಇವಾಗ ವಾರಕ್ಕೊಂದೊಂದ್ಸರಿ ಇದಕ್ಕೆಲ್ಲ ಬರ್ತಾವ್ರೆ, ತಾಲೂಕು ಆಫೀಸ್ಗೆಲ್ಲ ಬರ್ತಾವ್ರೆ, ಅದರಿಂದ ಏನು ತೊಂದರೆ ಇಲ್ಲ, ಸಿಗ್ತಾವ್ರೆ. ನಾವು ಸರ್ ಕೆಮ್ಮಣ್ಣ ಕಾಲುವೆ ಅಂತ ಐತೆ ಬೇಕಾದ್ರೆ ಹೋಗಿ ತೋರಿಸ್ತೀವಿ. ಅಲ್ಲಿ ಅವಾಗ ಸ್ನಾನ ಮಾಡುವಂಗಿತ್ತು. ನಾವು ಅವಾಗ ಹೋಗಿ ಚಿಕ್ಕ ಸ್ನಾನ ಮಾಡ್ತಾ ಇದ್ವು. ಇವತ್ತೇನು ಅಂತ ಅಂದರೆ ಆ ನೀರಿನಲ್ಲಿ ಪಕ್ಕದಲ್ಲಿ ನಿಂತ್ಕೋಕ್ಕಾಗೋದಿಲ್ಲ, ಇವತ್ತು ಆ ಸ್ಥಿತಿ ಐತೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ತೊರೆಸೆಟ್ಟಿಹಳ್ಳಿ ಗ್ರಾಮದ ಬಳಿ ನಾನಿದ್ದೇನೆ. ಒಂದಷ್ಟು ರೈತರು ಈಗಾಗಲೇ ರೇಷ್ಮೆ ಕಡ್ಡಿಯನ್ನ ಕಟಾವು ಮಾಡ್ತಾ ಇದ್ದಾರೆ. ನೇರವಾಗಿ ಒಂದಷ್ಟು ರೈತರನ್ನ ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಕೊಟ್ಟ ಭರವಸೆಗಳು ಈಡೇರಿಸಿದಾರ? ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆಯಾ? ಇಲ್ಲ ಸರ್, ಕಾಮಗಾರಿನೇ ಆಗಲಿಲ್ಲ. ಆದರೂ ಗ್ಯಾರಂಟಿ ಯೋಜನೆಗಳ 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದು ಬರ್ತದೆ, ಬರೋದಿಲ್ಲ. ಅಕ್ಕಿ ದುಡ್ಡನ್ನ ಆಲೇ 3 ತಿಂಗಳಾಗಿ ಈಗ 1 ತಿಂಗಳ ಮೇಲೆ ಹಾಕವ್ರೆ. ಗ್ಯಾರಂಟಿ ಯೋಜನೆ ಕಾರ್ಯಗತ ಆಗ್ತಾ ಇಲ್ಲ. ನಮಗೇನೋ 1 ಗಂಟೆ 2 ಗಂಟೆ ಕಾಲುವೆಯಲ್ಲಿ ನೀರು ಬತ್ತು ಅಂತ ಅಂತಾರೆ, ನೀರು ಬರಲ್ಲ, ತಲುಪಲ್ಲ ಕೊನೆವರೆಗೂ. ಅಲ್ಲ, ನಿಮ್ಮ ಎಮ್ ಎಲ್ ಎ ಅವರು ಹೇಳಿದ್ರು ನಾಳೆ ಆಧುನೀಕರಣ ಮಾಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀನಿ ಅಂತ. ನಾಳೆಗಳು ಯಾವ ಆಧುನೀಕರಣ ಏನಾಗಿಲ್ಲ, ಹಿಂದೇನಾಗಿದ್ದು ಅವೇ ಇರುವಂಥದ್ದು. ಏನು ಕೆಲಸನೇ ಮಾಡ್ತೀವೋ ಮಾರ್ಕ್ಸ್ ಕೊಡೋದು ಹೇಳಿ, ಕೆಲಸಗಳಾದರೆ ಮಾರ್ಕ್ಸ್ ಕೊಡ್ಬೋದು. ನಿಮ್ಮ ಶಾಸಕರು
ಚುನಾವಣೆಗೆ ಮುಂಚೆ ಹಲವಾರು ಭರವಸೆಗಳು ಕೊಟ್ಟಿದ್ರು, ಅವೆಲ್ಲ ಈಡೇರಿದವ. ಏನು ಹೇಳ್ತೀರಾ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ? ಎಲೆಕ್ಷನಲ್ಲಿ ಗೆಲ್ಬೇಕು ಅಂತ ಕೊಟ್ಟರು, ಗೆದ್ರು. ಈಗ ಹೋದ್ರು ಸಹ ಏನೂ ಇಲ್ಲ, ಏನು ಮಾಡ್ತಾ ಇಲ್ಲ. 2,000 ತಗೊಂಡು ಏನು ಮಾಡು ಸರ್? ನಾವು 10,000 20,000 ಸಂಪಾದನೆ ಮಾಡ್ಬೋದು. ನೀರು ಕೊಟ್ಟರೆ ಅದು 2,000ದಿಂದ ಏನು ಉಪಯೋಗ ಸರ್? ಗ್ಯಾರಂಟಿ ಎಲ್ಲ ಬರ್ತಾ ಇದೆಯಾ? ಇಲ್ಲ, 3 ತಿಂಗಳು ಆಯ್ತು ಆಲೆ ಬರಲಿಲ್ಲ, ಬರ್ತಾ ಇಲ್ಲ. ಈ ಮುಂಡೆ ದುಡ್ಡು ಬರ್ತಾ ಇಲ್ಲ. ಈ ಮಾಮೂಲಿ ಹಿಂಗೆ ನಾವಿಂಗೆ ಕೂಲಿಗೆ ಇಕ್ಕಂಡು ಜೀವನ ಮಾಡ್ತೀವಿ ಅಷ್ಟೇ. ಏನು ಅಭಿವೃದ್ಧಿಗಳು ಆಗ್ತಾ ಇದೆಯಾ ನಿಮ್ಮೂರಿನಲ್ಲಿ? ನಮ್ಮೂರಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾನು? ಏನು ಸಿದ್ದರಾಮಯ್ಯ ಗೆದ್ದು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾನು? ಹೆಂಗಸ್ರಿಗೆ ಒಬ್ರಿಗೆ ಹಾಕ್ತಾನೆ, ಒಬ್ರಿಗೆ ಹಾಕೋದಿಲ್ಲ. ಅದೇ ಹೇಳ್ಬಿಟ್ಟು ನಾನು ಹಾಕ್ತೀನಿ ಅಂದ್ಬಿಟ್ಟು ಬೆಳೆಕಾಳಿಗೆ ಎಣ್ಣೆಗೆ ಈರುಳ್ಳಿಗೆಲ್ಲ ಜಾಸ್ತಿ ಮಾಡಿ ಕುಂಟಿಸವನೆ. ಅದೆಲ್ಲನೇ ನಾವು ಕೊಂಡ್ಕೊಂಡು ಅಷ್ಟರಲ್ಲಿ ಗಂಡಸ್ರಿಗೆ ಜಾಸ್ತಿ ಮಾಡವನೆ, ಎಣ್ಣೆ ಕುಡಿಯೋರಿಗೆ ಎಣ್ಣೆಗೆ ಜಾಸ್ತಿ ಮಾಡವನೆ. ಹೆಂಗಸ್ರಿಗೆ 3 ಕಾಸು ಹಾಕ್ತೀನಿ ಅಂದ್ಬಿಟ್ಟು ಗಂಡಸ್ರಿಗೆಲ್ಲ ಬಸ್ ಚಾರ್ಜು, ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು, ಹುಣ್ಣು ಎಣ್ಣೆ ಎಲ್ಲ ಜಾಸ್ತಿ ಮಾಡೋನು. ಏನು ಕಡಿಮೆ ಮಾಡಿದಾನೆ ಮಗ? ಗ್ಯಾರಂಟಿ ಏನು ಬರಲ್ವಾ? 2,000 ರೂಪಾಯಿ ಅದು ಬತ್ತಿತ್ತು, ಅದು ನಿಂತಾಯ್ತಲ್ಲ, ಅದು ನಿಂತಾಯ್ತು ಅಸವಾಗೆ. 800 ರೂಪಾಯಿ ತಗೊಂಡು ಜೀವನ ಮಾಡ್ಬೇಕು ನಾವು. ಮನೆ ಕೇಳಿದ್ರೆ ಏನು ಮರ, ನಾವು ಹೋಗಿ ಕೇಳು ಇಲ್ಲ, ಏನೂ ಇಲ್ಲ ಮಗ. ಇಲ್ಲಿ ನಮ್ಮೂರವ್ರು ರಾಜಕೀಯ ಅವ್ರಲ್ವೇ, ಅಯ್ಯೋ ನಿನಗೆ ಯಾಕಮ್ಮ ಸತ್ತೋಯ್ತಿದ್ದಿ, ನಾವು ಇರೋರಿಗೆ ಬೇಕು ಕಣಮ್ಮ ಅಂತಾರೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ತೊರೆಸೆಟ್ಟಿಹಳ್ಳಿ ಗ್ರಾಮದಲ್ಲಿ ನಾನಿದ್ದೇನೆ. ದೇಗುಲದ ಆವರಣದಲ್ಲಿ ಒಂದಷ್ಟು ಜನರಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಮದ್ದೂರು ಕ್ಷೇತ್ರದ ಶಾಸಕರು ಉದಯ್ ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರ? ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು? ರೋಡ್ಗಳು ಸುಮಾರು, ಇನ್ನೂ ಎಲ್ಲ ದೇವಸ್ಥಾನಕ್ಕೆ ಚೌಟ್ರಿ, ಕುಡಿ ನೀರು ಎಲ್ಲನೂ ಮಾಡ್ತಾರೆ. ಸರ್ ನೀವೇನು ಹೇಳ್ತೀರಾ ಸರ್ ಶಾಸಕರ ಅಭಿವೃದ್ಧಿ ಕಾರ್ಯ? ಚೆನ್ನಾಗಿ ಅವರು ಎಲ್ಲ ಮಾಡ್ತಾರೆ, ಉಪಯೋಗ ಒಳ್ಳೆ ಕೆಲಸಗಳು ಮಾಡೋರು. ನಮಗೆ ಪರವಾಗಿಲ್ಲ, ನಾಲ್ಕಾಣಿ ಆಗವೆ, ಇನ್ನೂ ಮಾಡ್ತಾರೆ, ಪರವಾಗಿಲ್ಲ ಮಾಡ್ತಾರೆ, ತೊಂದರೆ. ಇನ್ನು ಇದೇ ಕೆಲಸಗಳು ನಮ್ಮ ಆಸೆ ಎಲ್ಲ ಈಡೇರಿಸೋಕ್ಕಾಗದು. MLAಗಳು ಏನು ಆದಷ್ಟು ಮಾಡೋರೆ, ಪರವಾಗಿಲ್ಲ, ಇರುವಷ್ಟಿಗೆ ಸಂತೋಷ. ಕೆಲವು ರಸ್ತೆಗಳು ಎಲ್ಲ ಗುಂಡಿಗೆಲ್ಲ ಬಿದ್ದವೆ, ಅವೆಲ್ಲ ಇನ್ನೂ ರೆಡಿ ಮಾಡಿಸಿಲ್ಲ. ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ, ಕಾದು ನೋಡ್ಬೇಕು, ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ನಾವು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಶಾಸಕರು ಇಲ್ಲೊಂದು ಆರ್ಚ್ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಆರ್ಚ್ ಆಯ್ತಾ? ಇಲ್ಲಿ ಒಂದು ಚೌಟ್ರಿ ಮಾಡೇ ಮಾಡ್ತಾರೆ. ಈ ಥರ ಮಾಡಿದರೆ ಇಲ್ಲಿ ಗಂಟೆ ಇದ್ದವ್ರು ಇನ್ನೂ ಎಷ್ಟೋ ಇಂಪ್ರೂವ್ ಆಗ್ಬಿಡು. ಸ್ಪಂದಿಸ್ತಾ ಇರ್ತಾವೆ, ಓದಾಡ್ಕೆ ನಾವು ಸ್ಪಂದಿಸ್ತಾವ್ರೆ. ನಾವು ಹೋಗ್ತೀವಿ, ಕೇಳ್ಕೊತೀವಿ. ಊರಲ್ಲಾಗಿರ್ಬೋದು, ಒಂದು ರೋಡ್ ಆಗಿರ್ಬೋದು. ಈಗ ನಮ್ಮ ಊರಲ್ಲೇ ಮಧ್ಯ ಒಂದು ರೋಡು, ಆ ಕಡೆ ಎಲ್ಲ ಆಗ್ಬಿಟ್ಟವೆ, ಈ ಕಡೆ ಎಲ್ಲ ಆಗ್ಬಿಟ್ಟವೆ. ಮಧ್ಯದಲ್ಲಿ ಮಣ್ಣು ರೋಡ್ ಇದೆ, ಕೇಳ್ಕೊಂಡು ಹೋಗಿ ಆಯಿತು ಮಾಡ್ಕೊಡ್ತೀವಿ ಅಂತ ಅಂದವ್ರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಕುಡಿಯಕ್ಕೆ ನೀರು ಬೇಕು, ಏನಿಲ್ದಿರುವ ಕುಡಿಯಕ್ಕೆ ನೀರು ಬೇಕು. ಈಗ ನಮ್ಮೂರು ಒಂದು 6,000 ಜನಸಂಖ್ಯೆ ಇದೆ. ನಮ್ಮೂರಲ್ಲಿ ವಾರಕ್ಕೊಂದ್ಸರಿ ನೀರು ಬಿಡ್ತಾರೆ. ಮೇಯ್ನಾಗಿ ಮುಖ್ಯ ಅದಾಯ್ತಾ. ಈಗ ಕಾವೇರಿ ನೀರು ಹೋದ ವರ್ಷದಲ್ಲಿ ತುಂಬಿ ಕಾವೇರಿ ಹೊಳೆ ಬಿದ್ದು ಎಲ್ಲ ಕೊಚ್ಕೊಂಡಾಯ್ತು. ಈ ಶಾಸಕರು ನಮ್ಮ ಈ ಹಾಲಿ MLA ಅವರಲ್ಲ, ಉದಯರವರು, ಇಲ್ಲಿಗೆ ಬಂದು ರೈತರು ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಶಾಸಕರಿಗೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾನು 25% ಕೊಡೋದಿಲ್ಲ. MLA ಇಲ್ಲಿಂದಾಗೆ ತಾನೇ ಅವನು ಹೋಗಿರೋದುವೆ, ಸಿದ್ದರಾಮಯ್ಯನೂ ಇದೇ ಸರಿ ಇಲ್ಲ. ಈಗ ನಿಮ್ಮ MLA ಅವ್ರದ್ದು ಕತೆ? MLA ಅವ್ರದ್ದು ಹಂಗೆ ಅಲ್ವೇ ಸಹ, ಮ್ಯಾಲೆ ಯಜಮಾನ್ಯ ಸರಿ ಹೋದ್ಮೇಲೆ ಇಲ್ಲೆಲ್ಲಿ ಬಂದರು. ಇವ್ರದ್ದು ಹಂಗೆ ಅಲ್ವೇ, ಅಮೇಟಿನೇ ಸರಿ ಇಲ್ಲ. ರೈತ ಅಷ್ಟೊಂದು ಸಾಲ ಮಾಡ್ಬಿಟ್ಟು ನೀರು ಏನಾರು ಒಂದು ಬೆಳೆ ಒಣಗೋಗ್ಬಿಡ್ತು ಅಂದರೆ ಆತ್ಮಂತೆ ಗ್ಯಾರಂಟಿ ಮಾಡ್ಕೊತಾನೆ. ಇವರು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ರೈತರಿಗೆ ಉಪಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಉಪಕಾರ ಮಾಡ್ತಾ ಇದ್ದಾರೋ? ಅಕ್ರಮ ಸಕ್ರಮ ಯಾಕೆ ಕಟ್ಟಿಸ್ಕೊತಾ ಇಲ್ಲ? ಒಂದು TC ತಗೋಬೇಕಾದ್ರೆ 2 ಲಕ್ಷ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದಷ್ಟು ಜನ ಕೂಲಿಕಾರ ಮಹಿಳೆಯರು ಕೂಡ ಇದ್ದಾರೆ, ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ. MLA ಅವ್ರು ಸಿಗ್ತಾರ? ಕಷ್ಟ ಅಂದ್ರೆ ಸ್ಪಂದಿಸ್ತಾರ? ಇಲ್ಲ ಏನು ಇಲ್ಲ, ಯಾರು ಏನು ಸೇವಿಸೋದಿಲ್ಲ, ಏನು ಇಲ್ಲ. ನಮ್ಗೇನಿದ್ರು ಕೂಲಿ ಮಾಡೋಕ್ಕೆ ಕಷ್ಟ ಕೂತದೆ, ಕೂಲಿ ಮಾಡ್ತಾವಿ. ಕೂಲಿನೂ ಇಲ್ಲ, ಊರಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ನಮ್ಗೇನು ದುಡ್ಡು ಹಾಕ್ತೀವಿ ಅಂದ್ರು ಅವರು ಹಾಕ್ಲಿಲ್ಲ. ಯಾವುದಂದ್ರೆ ಏನು ಇಲ್ಲ, ಅವ್ನ ಬಾಯಿ ಮಣ್ಣು ಹಾಕೋನು ಯಾವುದು ಬರ್ತಾ ಇಲ್ಲ ನಮಗೆ. ನಮ್ಗೆ ಕೂಲಿ ಉಂಟು, ನಮ್ಮ ಜೀವನ ಉಂಟು, ಯಾವುದು ಬರ್ತಾ ಇಲ್ಲ. ನಮ್ಗೊಂದು ಗುಂಟೆ ಜಮೀನು ಇಲ್ಲ, ನಮ್ಗೆ ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿದವ್ರು ಇಲ್ಲ. ಅವ್ರು ಬೇಕಾದ ಹೋದಾರೇನೋ ಬಂದಾರೇನೋ, ಬಡವರು ಬಗ್ರು ಅವ್ರು ಏನು ಬಂದು ವಿಚಾರಿಸೋದಿಲ್ಲ ಮಗ. ಸುಮ್ಮನೆ ಯಾಕೆ ಅವ್ರವ್ರದ್ದು ದೊಡ್ಡವ್ರು ಇರ್ತಾರಲ್ಲ, ದೊಡ್ಡವ್ರ ಹತ್ರ ಬರ್ತಾರೆ, ದೊಡ್ಡವ್ರ ಹತ್ರದಲ್ಲಿ ಹೋಯ್ತಾರೆ. ನಮ್ಮೂರಲ್ಲಿ ಅಂದ್ರೆ ಅದೇ ಇದು ಕೆಲಸ ಮಾಡ್ತಾರೆ. ಈಗ ಅದೆಲ್ಲ ಅವ್ರವ್ರು ಬೇಕಾದಂಗೆ ಮಾಡ್ಕೊತಾರೆ, ಅವ್ರವ್ರು ಅಂತೇಳಿ. ಅದು ಇಲ್ಲ ಅದಿದ್ರು ನಾವು ಈಗ ಹೋಯ್ತಿರ್ಲೇ ಇಲ್ಲ, ಅದಕ್ಕೆ ಹೋಗ್ಬೋ ನಾವು ಇವಾಗ.
ಸದ್ಯ ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೆಸ್ತೂರು ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ, ಮಾತನಾಡಿಸ್ತೀನಿ. ಏನಾದ್ರು ಆಯ್ತಾ ಇದೆಯಾ ಕೆಲಸ ಅಂತ? ಏನು ಕೆಲಸ ಇಲ್ಲ, ಬರೋ ದುಡ್ಡೇನು ಎಟ್ಟು ಬರ್ತಾ ಇಲ್ಲ. ಓಟ್ ಕೇಳುವಾಗ ಬರ್ತಾರ ಅಷ್ಟೇ, ಬಾಕಿ ಟೈಮಲ್ಲಿ ಯಾವಾಗೂ ಬಂದಿಲ್ಲ ಅವ್ರು. ಈಗ ಆ ದುಡ್ಡು ಹಾಕ್ತೀವಿ ಈ ದುಡ್ಡು ಹಾಕ್ತೀವಿ ಎಂದು ಬಸ್ಸೊಂದೊಂದು ಫ್ರೀ ಬಿಟ್ಟವ್ರು ನೋಡಪ್ಪ, ಅದು ಬಿಡ್ದೇರ ಆಯ್ತಿತ್ತು. ಒಬ್ರಿಗೆ ತೊಂದರೆ ಗಣಸರಿಗೆ ಹೆಂಗಸರಿಗೆ ಫ್ರೀ. ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಬೇರೆ ನಾವು ಸಹ ರೋಡಿನ ಕೆಲಸ ಆಗಬೇಕು, ಚರಂಡಿ ಕೆಲಸ ಆಗಬೇಕು, ಎಲ್ಲ ಕೆಲಸಗಳು ನರೇಗಾದಲ್ಲಿ ಮಾಡಿ ನರೇಗಾದಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆಲಸವ ಯಾವ ಕೆಲಸನೂ ಮಾಡ್ತಾ ಇಲ್ಲ ಇವ್ರೆ. ಒಂದು ರೋಡ್ ಇಲ್ಲ, ಒಂದು ಚರಂಡಿ ಕ್ಲೀನಿಂಗ್ ಇಲ್ಲ, ಪ್ರತಿಯೊಂದು ಯಾವ ಕೆಲಸನೂ 5 ಪೈಸದ ಕೆಲಸ ಇಲ್ಲ. ಅವ್ರ ಮಗನ ಹಳ್ಳಿಗೂ ಬರುವುದಿಲ್ಲ. ಎಲ್ಲರ ಎಲ್ಲೆಲ್ಲಿ ಇರ್ತಾರೆ ಯಾರು ಗೊತ್ತು ಅವ್ರಿಗೇನು ಪಾಪ ಅವ್ರಿಗೇನು ಗೊತ್ತು. 2,000 ರೂಪಾಯಿ ದುಡ್ಡು ಬರ್ತದೆ, ಆರಾಮ ಎತ್ಕೊಂಡು ಆರಾಮಾಗಿ ಅವರೇ ಜನ ಊರಲ್ಲಿ ಕೂತ್ಕೊಂಡು ಬಡ್ಕೋದು. ಕರೆಂಟು 7 ಗಂಟೆ ಅಂತ ಹೇಳವನೆ, 5 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ. ಅದೊಂದು ಮಾಡ್ಕೊಬಿಡ್ಲಪ್ಪ ಸಾಕು. ಸದ್ಯ ನಾನೀಗ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಉದಯರವರ ಹುಟ್ಟೂರು ಕದಲೂರು ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ನಿಮ್ಮೂರವರೇ ಶಾಸಕರು, ಅಭಿವೃದ್ಧಿ ಆಗ್ತಾ ಇದೆಯಾ ನಿಮ್ಮೂರು? ಆಯ್ತಾ ಅದೇ ಕಣಪ್ಪ, ಏನು ಪರವಾಗಿಲ್ಲ, ಆಯ್ತಾ ಅದೇ, ಒಳ್ಳೇದೇ ಆಯ್ತಾ ಅದೇ. ನಮ್ಮೂರಲ್ಲಿ ರೋಡ್ ಆಯ್ತಾ ಅದೇ, ರೋಡು ಡ್ರೈನ್ಗಳು ಎಲ್ಲ ಆಯ್ತಾವೆ. ಏನೋ ಪರವಾಗಿಲ್ಲ. ನಮ್ಮೂರು ಆಯ್ತಾ ಇದೆ, ಅಕ್ಕಪಕ್ಕದೂರು ನಮಗೆ ಗೊತ್ತಿಲ್ಲ. ಅವ್ರು ನಮ್ಮೂರವರು ನಮ್ಮೂರಲ್ಲಿ ಮಾಡ್ತಾವ್ರೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಪಕ್ಕದೂರಲ್ಲಿ ಮಾಡ್ತಾವ್ರೆ ಏನೋದು ಗೊತ್ತಿಲ್ಲ. ನಮ್ಮ ದೇವಸ್ಥಾನ ನಮ್ಮೂರಲ್ಲಿ ಹುಟ್ಟಿದ್ರು ಮಾಡ್ತಾವ್ರೆ. ನಮ್ಗೆ ಸಹಾಯ ಮಾಡ್ತಾವ್ರೆ, ರೋಡ್ನು ಮಾಡ್ತಾವ್ರೆ, ಈ ಚರಂಡಿನೂ ಮಾಡ್ತಾವ್ರೆ. ಗೊತ್ತಿಲ್ಲ ನಮ್ಗೆ. ನಮ್ಮೂರಿಗೆ ಮಾತ್ರ ಅವನು ಹುಟ್ಟಿದೂರು, ಅವನು ಹುಟ್ಟೂರಲ್ಲಿ ಮಾಡ್ತಾವ್ರೆ. ಅಭಿವೃದ್ಧಿ ಆಗ್ತಾ ಇದೆ ಸರ್ ನಿಮ್ಮೂರಿನವರೇ ಶಾಸಕರು? ಎಲ್ಲ ಆಗ್ತಾ ಇದೆ, ಇನ್ನೂ ಮಾಡ್ತಾವ್ರೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆಲ್ಲ. ನಿಮ್ಮೂರು ಒಂದೇ ಅಭಿವೃದ್ಧಿ ಆಗ್ತದೆ ಅಥವಾ ಕ್ಷೇತ್ರದಲ್ಲಿ ಪೂರ್ತಿ? ಕ್ಷೇತ್ರದಲ್ಲಿ ಎಲ್ಲ ಊರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಮಾಡ್ಕೊ ಬರ್ತಿದೆ ಅನ್ನೋದೇ ಆಗುತ್ತವಿಂದ. ಅದಕ್ಕೆ ಈಗ ನಮ್ಮದು ಮಾಡಿ ಎಲ್ಲ ಸುತ್ತಮುತ್ತ ಹಳ್ಳಿಗಳನ್ನ ಡೆವಲಪ್ ಮಾಡ್ತಾವ್ರೆ. ಮಾಡ್ತಾವ್ರೆ ನಮ್ಮ ಶಾಸಕರು, ಚೆನ್ನಾಗಿ ಮಾಡ್ತಾವ್ರೆ. ಅವ್ರ ರೋಡ್ಗಳು ಪಾಡುಗಳು ಎಲ್ಲನೂ ಮಾಡ್ತಾವ್ರೆ. ಎಲ್ಲ ರೋಡ್ಗಳೆಲ್ಲ ಇದು ಮಾಡ್ತಾವ್ರೆ, ಕೆರೆ ಇದೆಲ್ಲನೂ ಇದು ಮಾಡ್ತಾವ್ರೆ. ರಸ್ತೆಗಳು ಮತ್ತೆ ಊರುಗಳಲ್ಲಿ ದೇವಸ್ಥಾನಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಅನುಕೂಲ ಐತೆ, ಆದ್ರೆ ಬರ್ತಾ ಇಲ್ವಲ್ಲ. 4-5 ತಿಂಗಳಿಂದ ದುಡ್ಡು ನಿಂತು ಹೋಗಿದೆ. ಮಹಿಳೆಯರು ಹೇಳ್ತಾ ಇದಾರೆ ಅನುಕೂಲ ಆಗುತ್ತೆ ಅಂತ. ಹೆಂಗ್ ಅನಾನುಕೂಲ ಆಗ್ತಾ ಇದೆ ಅಂತ? ಹೆಂಗ್ ಅನಾನುಕೂಲ ಇದೆ ಅಂದ್ರೆ ಸರ್, ತಿಂಗಳಿಗೊಂದ್ಸತಿ ಹಣ ಬರ್ತದೆ ಅಂತ ತಂದ್ಬಿಟ್ಟು ಜನಗಳು ಕಾಯ್ತಾ ಇರ್ತಾರೆ. ಇವಾಗ ಬರ್ತಾ ಇಲ್ಲ, ಅದು ಇವಾಗ ಅನಾನುಕೂಲ ಅಲ್ವಾ, ಅದು ಬರ್ತಾ ಇಲ್ಲ. ಅದು ಹಿಂದೆ MS ಸಿದ್ದರಾಜು ಅವರು ಯಾವ ರೀತಿ ರೈತರಿಗೆಲ್ಲ ಭಾಳ ಸ್ಪಂದಿಸ್ತಾ ಇದ್ರು, ಅದೇ ರೀತಿ ಸರ್ವರಿಗೂ ಸಮಪಾಲು ಅನ್ನೋಂಗೆ ನಮ್ಮ ಶಾಸಕರು, ನಿತ್ಯ ಶಾಸಕರು ಅಂತ ಸಿದ್ದರಾಜಣ್ಣನ ಹೇಳ್ತಾ ಇದ್ದೋ, ಅದೇ ರೀತಿ KM ಉದಯರವ್ರೂ ನಿತ್ಯ ಶಾಸಕರು ಮಟ್ಟಕ್ಕೆ ನಮ್ಮ ಜನ ನೋಡ್ತಾ ಇದ್ದೀವಿ. ನಾನೀಗ ಮದ್ದೂರು ವಿಧಾನಸಭಾ ಕ್ಷೇತ್ರದ ನಿಡಘಟ್ಟ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ನಿಮ್ಮ ಶಾಸಕರು ಗೆದ್ದಿನೇನು 2 ವರ್ಷ ಪೂರೈಸ್ತಾ ಇದ್ದಾರೆ. ಕೆಲಸಗಳಾಗಿದೆಯಾ ಕ್ಷೇತ್ರದಲ್ಲಿ? ಮಾಡ್ತಿದ್ದಾರೆ, ರಸ್ತೆ ಅಭಿವೃದ್ಧಿಗಳು ಮಾಡ್ತಿದ್ದಾರೆ. ಮತ್ತು ನಮ್ಮ ನಿಡಘಟ್ಟದಲ್ಲಿ ಹಳ್ಳಿ ಸಂತೆಗೆ 51 ಲಕ್ಷ ಇವತ್ತು ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಇವಾಗ ಮಾದಾಪುರದ ಕುಂಬರ ದೊಡ್ಡಿಲಿ ಒಂದು 10 ಲಕ್ಷಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಮಾದಾಪುರ ದೊಡ್ಡಿಲಿ ಒಂದು 25 ಲಕ್ಷಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಏನು ಮಾಡ್ತಾ ಇಲ್ಲ, ಗ್ಯಾರಂಟಿ ಕೂಡ ನಿಂತೋಯ್ತು, ಅಕ್ಕಿ ಕಾಸು ಕೂಡ ಬರ್ತಾ ಇಲ್ಲ. ಈ ಗೌರ್ಮೆಂಟ್ ಎಲ್ಲ ಬರೀ ಶೂನ್ಯ, ಬರೀ ಭರವಸೆ ಅಷ್ಟೇ, ಬರೀ ಬೋಕಸ್ ಆಶ್ವಾಸನೆ ಸರ್. ಇಲ್ಲಿ ಮಾಡ್ತಾ ಇರೋದು ಕೆಲಸ ಸರಿ ಇಲ್ಲ ಸರ್. ಬೇರೆ ಕಡೆ ಜಾಗ ಇದೆ, ಆ ಜಾಗಕ್ಕೆ ಫೀಲ್ಡ್ ಸಂತೆ ಬೀದಿ ಇದು. ಸಾವಿರಾರು ಜನ ಕಾಯಿ ವ್ಯಾಪಾರ ಮಾಡಿ ಬಡವ್ರ ಬಗ್ರು ಊಟ ಮಾಡ್ತಿದ್ರು. ಈಗ ತಂದು ಹಿಂಗೆ ಮಾಡ್ತಾ ಇದ್ರೆ ಹಾಳು ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮ ಸಂತೆ ಮೈದಾನದಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಈಗ ಮಾಡ್ತಾವ್ರೆ. ಚುನಾವಣೆ ಸಂದರ್ಭದಲ್ಲಿ ಏನೇನು ಭರವಸೆಗಳು ಕೊಟ್ಟಿದ್ರು? ಭರವಸೆಗಳು ಕೊಟ್ಟಿದ್ರು ಸರ್, ಅವೆಲ್ಲ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಯುದ್ಧದಲ್ಲಿ ಪರವಾಗಿಲ್ಲ ಮಾಡ್ತಾರೆ. ಜನಗಳು ಬಂದವರು, ಬೇರೆ ಊರಿಂದ ಬಂದಂಥ ಜನಗಳಿಗೆ ಅವ್ರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ. ಪೌರ ಕಾರ್ಮಿಕರಿಲ್ಲ ನಿಡಘಟ್ಟಕ್ಕೆ, ವಾರದಲ್ಲಿ 1 ದಿನ ಮಾತ್ರ ಕಸ ಗುಡಿಸೋದು. 1 ದಿನಕ್ಕೆ ಕಸ ಗುಡಿಸ್ಬಿಟ್ಟು ಹೋಗ್ತಾರೆ ಅವರು ಅಷ್ಟೇ. ಅವ್ರಿಗೇನೋ 100-200 ಕೂಲಿ ಕೊಡ್ತಾರೆ. ಕದಲೂರು ಉದಯರವರು ಶಾಸಕರಾಗಿ 2 ವರ್ಷ ಪೂರೈಸ್ತಾ ಇದ್ದಾರೆ. ಹಲವಾರು ಭರವಸೆಗಳು ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ, ಈಡೇರ್ತಿದೆಯಾ? ಏನೂ ಇಲ್ಲ.
ಅದಕ್ಕೆ ತಕ್ಕಂತೆ ಹೋಯ್ತಾ ಇದೆ. ಈ ಬಸ್ಸೊಂದೊಂದು ಬಿಟ್ರೆ ನೀ ಯಾವ ಕೆಲಸ ಕಾರ್ಯಕ್ರಮ ಏನು ನಡೀತಾ ಇಲ್ಲ ಸರ್. ನಮ್ಮ ಕದ್ದೂರು ಶಾಸಕರು ಅವರು ನಮ್ಮ ಕದ್ದೂರಲ್ಲಿ ಗೆದ್ದ ತಕ್ಕಾಗೆ ಒಳ್ಳೆ ಕಾಮಗಾರಿಗಳು ಮಾಡ್ತಾವ್ರೆ, ಒಳ್ಳೆ ಕೆಲಸನೂ ಆಯಿತು. ಅದೇ ಹೆಂಗಸರು ಓಡಾಡೋಕ್ಕೆ ಬಸ್ಗೊಂದು ಅನುಕೂಲ ಮಾಡವ್ರೆ. ನಾನು ನೀನು ಹೋದಂತಿಲ್ಲ, ದುಡ್ಡು ಕೊಡಬೇಕು. ಹೆಂಗಸರು ಮಾತ್ರ ಅನುಕೂಲ ಮಾಡವ್ರೆ. ಕರೆಂಟ್ ಚಾರ್ಜ್ ಇಲ್ಲ ಅಂತ ಹೇಳ್ತಾವ್ರೆ, ಅದೊಂದು ಇನ್ನೂ ಕಟ್ಟಿಲ್ಲ ನಾವು. ಇವತ್ತಿನ ಮಟ್ಟಕ್ಕೆ 100 ಅಂಕಿಗಳಲ್ಲಿ ಒಂದು 40% ಗ್ಯಾರಂಟಿ ಮಾಡವ್ರೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಇನ್ನು ಮುಂದೆ ಮಾಡಬೇಕು. ಖಾಲಿ ಇದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ದೊಡ್ಡರಸನಕೆರೆ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಹಿಂದೆ ತಮ್ಮಣ್ಣವರು ಏನು ಮಾಜಿ ಸಚಿವರು ಇದ್ದಾರೆ, ಅವರು ಕೂಡ ಇದೇ ಊರು. ಇದೀಗ ಕದಲೂರು ಉದಯರವರು ಮದ್ದೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ದೊಡ್ಡರಸನಕೆರೆ ಗ್ರಾಮಸ್ಥರು ಶಾಸಕರ ಕಾರ್ಯವೈಖರಿಗಳ ಬಗ್ಗೆ ಏನು ಮಾತಾಡ್ತಾರೆ ಬನ್ನಿ ಅವ್ರು ನೇರವಾಗಿ ಕೇಳೋಣ. ಕದಲೂರು ಉದಯರವರು ಶಾಸಕರಾಗಿದ್ದಾರೆ, ನಿಮ್ಮೂರು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆಯಾ? ಶಾಸಕರ ಕಾರ್ಯವೈಖರಿ ಬಗ್ಗೆ ನೀವೇನು ಹೇಳ್ತೀರಿ? ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ ಸರ್. ಒಂದೆರಡು ತಾವು ಗುದ್ಲಿ ಪೂಜೆ ಮಾಡಿದ್ದಾರೆ, ಒಂದು ತಾವು ಹಾಕಿದ್ದಾರೆ ಈಗ ಸದ್ಯಕ್ಕೆ ರನ್ನಿಂಗಲ್ಲಿ. ಇನ್ನೊಂದು ತಾವು 3 ತಿಂಗಳು 4 ತಿಂಗಳಾಗಿದೆ ಗುದ್ಲಿ ಪೂಜೆ ಮಾಡಿ ಏನು ಬರಲಿಲ್ಲ. ಯಾರು ಕಾಂಟ್ರಾಕ್ಟ್ ಆಗಲಿ ಅವರೇ ಆಗಲಿ ಏನು ಸ್ಟೆಪ್ ತಗೊಳ್ಳಿಲ್ಲ. ನಮಗೆ ರೈತರಿಗೆ ಮೇನ್ ಅದೇ, ಈ ಭತ್ತದ ಆಗ್ಬೋದು ಕಬ್ಬುದ ಆಗ್ಬೋದು, ಅದು ನಮ್ಮ ಒಂದು ನಿಗೃತ್ತ ಬೆಲೆ ಅದು 3,000 ಮೇಲೆ ಒಟ್ಟು ಕೆಳಕ್ಕೆ ಬರೋಕ್ಕಿಲ್ಲ. ಆ ಥರ ಆದರೆ ಈಗ ಉಪ್ಪಿನ ರೈಟ್ ಒಂದು 1,700-1,800 ರೂಪಾಯಿ. ಈಗ ನಾವೇನು ಹಾಕೋದು, ಏನು ಬೆಳೆಯೋದು? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಏನು ಆಯ್ತಲ್ಲ ಸರ್. ಅಲ್ಲೇ ಕಳಿಬಿಳಿ ರೂಢಿ ಅಂತ ನಮ್ಮೂರದ 6 ತಿಂಗಳಾಯ್ತು ಕೊಟ್ಟು, 1 ವರ್ಷ ಆಯ್ತು. ಅಲ್ಲೇನೂ ಮಾಡಿಲ್ಲ, ಸ್ಯಾಂಕ್ಷನ್ ಆಗದ ಅದೇನೂ ಮಾಡಿಲ್ಲಮ್ಮ. ಉದಯ ಮಾಡ್ಕೊ ಹೋಯ್ತಾನಷ್ಟ. ನಾನೀಗ ಮದ್ದೂರು ವಿಧಾನಸಭಾ ಕ್ಷೇತ್ರದ KM ದೊಡ್ಡಿ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಈಗಾಗಲೇ ಕದಲೂರು ಉದಯ್ ಶಾಸಕರಾಗಿ 2 ವರ್ಷ ಪೂರೈಸ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಸರ್ ಕ್ಷೇತ್ರದಲ್ಲಿ? ಸರ್ ಆಗ್ತಾ ಇದೆ ಸರ್, ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಬಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಸಾಧನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 100ಕ್ಕೆ? ನಾವು ಇಲ್ಲಿ ಇದಿಲ್ಲ, ಏನೊಂದು 25 ಅಷ್ಟೇ. 125 ಅಷ್ಟೇ. ಇನ್ನೇನು ಮಾಡಿ ಎಲ್ಲ ಮಾಡೋದೆಲ್ಲ ಮಾಡೋರಲ್ಲ. ಬಸ್ ಫ್ರೀ ಮಾಡೋರೆ, ಇದು ಮಾಡೋರೆ, ಎಲ್ಲ ಮಾಡೋರೆ. ನಮ್ಗೇನು ಇಲ್ವಲ್ಲ ಸರ್. ಮದ್ದೂರು MLA ಸಾಹೇಬ್ರು ಹೊಸ ಸಾಹೇಬ್ರು, ಹೊಸ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಇನ್ನೂ ರಸ್ತೆಗಳು ಆಗ್ಬೇಕು, ನೀರಾವರಿ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ದಯವಿಟ್ಟು ನೀರಾವರಿಗೆ ಆದ್ಯತೆ ಕೊಡಬೇಕು ಈಗಿರೋ ಸಾಹೇಬ್ರು. ಮದ್ದೂರು ಕ್ಷೇತ್ರ ಶಾಸಕರು ಕದಲೂರು ಉದಯ್ ಇದ್ದಾರೆ, ಕೆಲಸ ಕಾರ್ಯಗಳಾಗ್ತಾ ಇದೆ? ಆಗ್ತಾ ಇದೆ. ಮಾಡ್ತಿದ್ದಾರೆ ಎಲ್ಲ, ಇಂಪ್ರೂವ್ಮೆಂಟ್ಸ್ ತರ್ತಿದ್ದಾರೆ. ಅಬ್ಸರ್ವ್ ಮಾಡಿಲ್ಲ ಅಷ್ಟಾಗಿ. ಈಗ ಕಷ್ಟ ಅಂದ್ರೆ ಸ್ಪಂದಿಸ್ತಾರ ಜನಗಳಿಗೆ? ಇವಾಗ ಗ್ಯಾರಂಟಿ ಯೋಜನೆಗಳು ಬರ್ತಾ ಇದೆ. ಬರ್ತಿದೆ. ಅನುಕೂಲ ಆಗ್ತಾ ಇದೆಯಾ? ಆಗ್ತಿದೆ. ಟ್ರಿಪ್ ಮಾಡೋದಕ್ಕೆಲ್ಲ ಫ್ರೀ ಆಗ್ತಿದೆ, ಬಸ್ಗಳು ಆಗ್ತಿದೆ. ಇವಾಗ ಗೃಹಲಕ್ಷ್ಮಿ ಬರ್ತಿದೆ. ತಿಂಗಳ ಕರೆಕ್ಟಾಗಿ ಹಾಕ್ಬೇಕು. ಕೊಟ್ಮೇಲೆ ಅದು ಗ್ಯಾಪ್ ಕೊಟ್ಟು ಹಾಕ್ತಿದ್ದಾರೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಹುಡುಗಿರ್ ಕಮಿಟ್ಮೆಂಟ್ ಇಟ್ಕೊಬಿಟ್ಟಿರ್ತಾರೆ ಅದ್ರ ಮೇಲೆ. ಇವ್ರು ಗ್ಯಾಪ್ ಕೊಟ್ಟು ಹಾಕಿದ್ರೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ. ಕೊಟ್ಟರೆ ಕರೆಕ್ಟಾಗಿ ತಿಂಗಳ ಹಾಕಬೇಕು, ಇಲ್ಲ ಅಂದರೆ ಕೊಡಬಾರ್ದು. ಅದು ಆಕ್ಸಿಡೆಂಟ್ಗಳು ಸ್ವಲ್ಪ ಜಾಸ್ತಿ ನಡೀತಿದೆ, ಅದು ಸ್ವಲ್ಪ ಇದಾಗಬೇಕು ಸರ್. ಸದ್ಯ ಮದ್ದೂರು ಪಟ್ಟಣದ TB ವೃತ್ತದಲ್ಲಿದ್ದೀನಿ. ಒಂದಷ್ಟು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಮದ್ದೂರು ಕ್ಷೇತ್ರ ಒಂದಷ್ಟು ಅಭಿವೃದ್ಧಿಗಳು ಆಗ್ತಾ ಇದೆಯಾ ಮೇಡಮ್? ಏನು ಆಗ್ತಾ ಇಲ್ಲ, ಖಂಡಿತ ಆಗ್ತಾ ಇಲ್ಲ. 3 ಕೆಜಿನ 5 ಕೆಜಿನ ಅಕ್ಕಿ ಕೊಡ್ತಾ ಇದ್ರು, ಅದು ಹಂಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಾಗಿತ್ತು. ಆಮೇಲೆ ಬಸ್ಸಿಂದ ನಮ್ಗೆ ಅವತ್ತೇ ಬೇಕಾಗಿರ್ಲಿಲ್ಲ. ಅದು ಬಡವ್ರ ಮಕ್ಳಿಗೆ ಓದೋ ಮಕ್ಳು ಕೊಟ್ಟಿದ್ರೆ ಒಳ್ಳೇದಾಗಿತ್ತು, ಬಟ್ ಅದು ಕೊಟ್ಟಿಲ್ಲ. ಅದು ಅನ್ಯಾಯನೇ ಸರ್. ಈಗ ತಮ್ಮಣ್ಣವರಿದ್ದಾಗ ಅಂತ ಕಾರ್ಯಗಳು ಆಗಿರಲಿಲ್ಲ. ಈಗಿನ MLA ಬಂದ್ಮೇಲೆ ನಮ್ಮ ಉದಯಣ್ಣವರು ಪರವಾಗಿಲ್ಲ ಸರ್. ಎಲ್ಲ ಕಡೆನೂ ಗುದ್ದಿ ಪೂಜೆ ಎಲ್ಲ ಆಗಿದೆ. ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ ಮೇಡಮ್ ನಿಮ್ಮ? ಏನೂ ಆಗ್ತಾ ಇಲ್ಲ ಸರ್. ಉದಯಣ್ಣವ್ರು ಬಂದ್ರೆ ಏನಾದ್ರು ಫಂಕ್ಷನ್ಗಳು ಕಷ್ಟಗಳು ಅಂದ್ರೆ ಬಂದು ಕೆಲಸಗಳ ಬಗ್ಗೆ ಒಂದು ಸ್ಪಂದಿಸ್ತಾರೆ ಹೊರತು ಮತ್ತೆ ಬೇರೆ ಯಾರು ಏನು ಮಾಡೋಕ್ಕಾಗಿಲ್ಲ ಸರ್. ಈಗ ಕದಲೂರು ಉದಯ್ ಅವರು ಶಾಸಕರಾಗಿ 2 ವರ್ಷ ಪೂರೈಸ್ತಾ ಇದ್ದಾರೆ. ಏನಾದ್ರು ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ? ಅಭಿವೃದ್ಧಿ ಕಾಣ್ತಾ ಇದೆಯಾ ಕ್ಷೇತ್ರದಲ್ಲಿ? ಅಲ್ಪ ಸ್ವಲ್ಪ ಒಂದೊಂದು ಕೆಲವೊಂದು ಕಡೆ ರೋಡು ಪಾಡು ಮಾಡ್ತಾ ಇದ್ದಾರೆ.
ಇನ್ನೂ ಮಾಡಬೇಕು. ಮಾರ್ಕೆಟ್ ಬಗ್ಗೆ ಹೊಸಿ ಅವ್ರವೇ APMC ಬಗ್ಗೆ ಹೊಸಿ ಇಲ್ಲಿ ವರ್ತಕರಿಗೆ ಹೊಸಿ ನೆರಳು ಮಾಡಬೇಕು. ಹೊಸಿ ಅದನ್ನ MLA ಅವ್ರಿಗೆ ಹೇಳಿಸ್ಬಂದು ಇದು ಮಾಡಿದೆವು. ಇಲ್ಲಿ ನಾವೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ವರ್ತಕರು ಬಿಸಿಲಲ್ಲಿ ನಿಂತ್ಕೊಂಡು 10 ಗಂಟೆ ಕೆಲಸಕ್ಕೆ ಬಂದು ಡ್ಯೂಟಿಗೆ ಬಂದರೆ 6 ಗಂಟೆ ಗಂಟ ಬಿಸಿಲಲ್ಲೇ ಇರ್ತೀವಿ. ಒಂದು ಸ್ವಲ್ಪ ಇಲ್ಲಿ ನೆರಳು ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಇನ್ನು ಲೋಡ್ ತುಂಬೋರಂಥವ್ರು ಇನ್ನೂ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಕಡೆ ಡೆಮಾಲಿಷ್ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಸ್ಯಾಂಕ್ಷನ್ ಆಗಿದೆ, ಇನ್ನೂ ನಮಗೂ ಗೊತ್ತಿಲ್ಲ. ಅದು ರೋಡ್ಗಳು ಸ್ವಲ್ಪ ಹಾಳಾಗಿದ್ದಾವೆ. ಅದು ಬಿಟ್ಟು ನೀರಿನ ಸ್ವಲ್ಪ ಏನು ಸಮಸ್ಯೆ ಅಂತ ನಮ್ಮಲ್ಲಿಲ್ಲ. ಅದೇನಪ್ಪ ಅಂದರೆ ಆ ನೀರುಗಳನ್ನ ಸ್ವಲ್ಪ ಕ್ಲೀನಾಗಿ ಕೊಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಯಾವ ಅಭಿವೃದ್ಧಿ ಕಾರ್ಯನೂ ಆಯ್ತಾ ಇಲ್ಲ. ಆ ಒಂದು ಇದು ಕ್ಲೀನ್ ಮಾಡ್ತಾ ಇಲ್ಲ, ಒಳಗಡೆ ಗುಂಡಿ ಐತಾಗ್ತಾ ಇಲ್ಲ. ಯಾವ ಅಭಿವೃದ್ಧಿ ಕಾರ್ಯನೂ ಆಯ್ತಾ ಇಲ್ಲ, ಎಲ್ಲ ನಿಂತೋಗವೆ. ಅದು ಈ ಹೊಸ ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಇದೆ. ಕೆಲಸಗಳು ಒಳ್ಳೆ ಕೆಲಸ ಕ್ಷೇತ್ರ ಮಾಡ್ಬೋದು ಅಂತ ಒಂದು ನಂಬಿಕೆ ನಮಗಿದೆ. ಆ ರೋಡ್ನ ನೋಡಿ, ನಮ್ಮ ವಾರ್ಡಲ್ಲಿ ಇರೋ ರೋಡ್ನ ನೋಡಿ ನೀವು, ಸರಿನಾ? ಉದಯ್ ಅವರು ಬೇಡ, ಮಹೇಶ್ ಅವರು ಬೇಡ ಅನಿಸ್ಬಿಟ್ಟೈತೆ ನಮಗೆ. ಇಲ್ಲ, ಅದ್ದೂರಿ ಕೆಲಸ ಮಾಡ್ತಾ ಇದ್ದಾರೆ. ಉದಯ ಅವರ ಹೆಸರು ತಕ್ಕಂತೆ ಉದಯೋನ್ಮುಖ ಕೆಲಸ ಮಾಡ್ತಾ ಇದ್ದಾರೆ. ಇದಿಷ್ಟು ಮದ್ದೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತಾಗಿರುವಂಥದ್ದು. ಅಂದ್ರೆ ಶಾಸಕ ಕದಲೂರು ಉದಯ್ ರವರು 40% ಕೆಲಸವನ್ನ ಮಾತ್ರ ಮಾಡಿದ್ದಾರೆ ಎಂಬ ಮಾತುಗಳನ್ನ ಬಹುತೇಕ ಮಂದಿ ಹೇಳ್ತಾ ಇರುವಂಥದ್ದು. ಮತ್ತೊಂದಷ್ಟು ಮಂದಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅವರಿಗೆ 3 ವರ್ಷಗಳ ಕಾಲ ಅವಕಾಶ ಇದ್ದು ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ, ಜನರ ಮನ್ನಣೆಯನ್ನ ಗಳಿಸ್ತಾರಾ ಅಥವಾ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.